ಪವರ್ ಶೇರಿಂಗ್ ಬಹಳ ಚರ್ಚೆಯಲ್ಲಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ನಡೆ ಏನು ಅಂತಾನೆ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಇದೀಗ ಅಧಿಕಾರ ಹಂಚಿಕೆಯ ಸುಳಿವನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟುಬಿಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿರತಕ್ಕಂಥ ಹೊತ್ತಲ್ಲೇ ಸಿದ್ದರಾಮಯ್ಯನವರು ಆಯಿತು, ನಾನು ಅಧಿಕಾರ ಹಂಚಿಕೆಗೆ ರೆಡಿ ಇದ್ದೀನಿ ಎನ್ನುವಂತಹ ಸುಳಿವನ್ನು ಕೊಟ್ಟುಬಿಟ್ಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಇದು ಅಂದರೆ ಅರ್ಧಾವಧಿಗೆ 5 ವರ್ಷಗಳಲ್ಲಿ ಅರ್ಧಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತೆ, ಇನ್ನರ್ಧಾವಧಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಅಂತೆ ಅಂತ ಬಹಳ ಚರ್ಚೆ ಇತ್ತಲ್ಲ. ಅದೇನೋ ಈ ಸೆಪ್ಟೆಂಬರ್ಗೆ ಅಧಿಕಾರ ಹಂಚಿಕೆ ಆಗಿಬಿಡುತ್ತೆ ಅಂತ ಕೂಡ ಮಾತಿತ್ತು. 2025 ಸೆಪ್ಟೆಂಬರ್ ವೇಳೆಗೆ ಆ ಥರ ಆಗಬಹುದು ಅಂತ ಮಾತಿತ್ತು. ಆದರೆ ಸಿದ್ದರಾಮಯ್ಯನವರು ಹಾಗೆಲ್ಲ ಬಿಟ್ಕೊಡಲ್ಲ ಅಂತ ಕೆಲವರು, ಇಲ್ಲ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಇರ್ತಾರೆ, ಇದಾದ್ಮೇಲೆ ಬೇಕಾದರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಉಳಿದಿರೋ ಆಗಿಬರುತ್ತಲ್ಲ 5 ವರ್ಷಗಳು, ಆಗಬೇಕಾದ್ರೆ ಸಿ ಎಂ ಆಗಲಿ, ಈ ಟೈಮಲ್ಲಿ ಕುರ್ಚಿ ಖಾಲಿ ಇಲ್ಲ. ಎಲ್ಲ ಮಾತುಗಳ ನಡುವೆನೇ ಗೊತ್ತಿಲ್ಲ ನಮಗೆ, ಹೈಕಮಾಂಡ್ ಮುಂದೆ ಇಬ್ಬರು ಪ್ರಬುದ್ಧ ನಾಯಕರಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಕಡೆ, ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ. ಇದರ ಮೇಲೆ ಸುರ್ಜೇವಾಲಾ ಅವರು ಇದ್ದಿರಬಹುದು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಅವರು ಇದ್ದಿದ್ದಂತಹ ಒಂದು ಸಭೆನಲ್ಲಾದಂಥ ಮಾತುಕತೆ ಇದು. ಈಗ ಆ ಥರ ಉಲ್ಟಾ ಹೊಡೆಯೋಕ್ಕೆ ಬರಲ್ವಾ? ಅಥವಾ ಸಿದ್ದರಾಮಯ್ಯನವರು ಆಯ್ತು ಬಿಡ್ರಿ, ನಾನು ಅದಕ್ಕೆ ಬದ್ಧ ಇದ್ದೀನಿ, ನಾನು ಇದರಲ್ಲಿ ಏನೂ ಕೂಡ ತಪ್ಪು ಮಾತಾಡೋಕ್ಕೆ ಹೋಗಲ್ಲ, ಆ ಥರ ಹೇಳಿಬಿಟ್ಟಿದ್ದಾರಾ? ಶಾಸಕಾಂಗ ಸಭೆಯಲ್ಲಿ ಹೇಳಿರೋದು ಒಂದೇ ಮಾತು, ಹೈಕಮಾಂಡ್ ಆದೇಶಕ್ಕೆ ನಾನು ಬದ್ಧ ಎನ್ನುವ ಒಂದು ಮಾತು ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಬಂದಿದೆ. ಹೈಕಮಾಂಡ್ ಆದೇಶ ಏನಿದೆಯೋ ಅದೇ ಪ್ರಕಾರ ನಡ್ಕೊಳ್ತೀನಿ ಅಂತ ಹೇಳಿ CM ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆಯ ಸೂತ್ರಕ್ಕೆ ಬದ್ಧ ಎನ್ನುವ ಅರ್ಥದ ಸಂದೇಶವ ಇದು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಸಚಿವರು ಶಾಸಕರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇವತ್ತು ನೇರವಾಗಿ ಯಾವುದನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಹೈಕಮಾಂಡ್ ಆಜ್ಞೆ ಆಣತಿ ಸೂಚನೆ ಪ್ರಕಾರನೇ ನಾನು ನಡ್ಕೊಳ್ತೀನಿ ಅಂತೇಳಿ ಹೇಳಿದ್ದಾರೆ. ಏನಾಗುತ್ತೆ, ಅನೇಕ ಸಂದರ್ಭಗಳಲ್ಲಿ ನಾವು ಅಧಿಕಾರದಿಂದ ಇಳಿತೀವಿ ಎಂದಾಗ, ಸಪೋಸ್ ಯಡಿಯೂರಪ್ಪನವರು ನೀವು ಇಳಿಲೇಬೇಕು ಅಂತ ಹೇಳಿದಾಗ ಏನೋ ಆಸೆ ಇತ್ತು, ವಿಜೇಂದ್ರ ಅವ್ರನ್ನ CM ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ. ಅಕಸ್ಮಾತ್ ಇಲ್ಲ ಅಂದರೆ ಬೇರೆ ಅರವಿಂದ್ ಬೆಲ್ಲದವರು ಆದಿಯಾಗಿ ಅನೇಕ ರೆಡಿ ಆಗಿಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ, ನಾನು ಇಳಿಯೋದಾದರೆ ನನ್ನ ಕಡೆಯವ್ರನ್ನ CM ಮಾಡಿದ್ರೆ ನಾನು ಇಳಿಯೋದು, ಆ ಷರತ್ತು ಹಾಕಿದರು. ಅದೇ ಪ್ರಕಾರವಾಗಿ ಯಡಿಯೂರಪ್ಪನವರಿಗೆ ಆಪ್ತರಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರನ್ನು CM ಮಾಡೋದಕ್ಕೆ ಅವರು ಒಪ್ಪಿಕೊಂಡ್ರು. ಆಗ ಮಾತ್ರ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಂಥ ಸುದ್ದಿ ಇದೆಯಲ್ಲ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇಳಿಯೋದಾದರೆ ಸಿದ್ದರಾಮಯ್ಯನವರ ಬಣದ ಕಡೆಯವರಿಗೆ ಒಂದು CM ಪಟ್ಟ ಸಿಗುತ್ತೆ ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಇದೀಗ ಹೈಕಮಾಂಡ್ ಏನು ಹೇಳುತ್ತೋ ಆ ಪ್ರಕಾರ ನಡ್ಕೊಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ.